ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ಕಾರ್ಯಕ್ರಮ. ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ ಅಂದ ತಕ್ಷಣ ತುಂಬಾ ಜನ ಗೃಹಿಣಿಯರು ಬಂದು ಕೂತಿದ್ದಾರೆ. ಮುರಳಿ ಅವರೇ, ಏನ್ರಿ ನಮ್ಮನೆ ಕೈ ರುಚಿ ನೋಡಲ್ವಾ ನೀವು ಅಂತ. ಖಂಡಿತವಾಗ್ಲೂ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದವ್ರು ಬಂದು ವಿಶೇಷವಾದ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರನ್ನ ಕರೆಸಿ ಅಡುಗೆ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ತಮ್ಮ ಹೆಸರು? ಸೌಜನ್ಯ ಪ್ರದೀಪ್. ಸೌಜನ್ಯ ಪ್ರದೀಪ್ ಏನ್ ಮಾಡ್ಕೊಂಡಿದ್ದೀರಾ? ಗೃಹಿಣಿ. ಓಕೆ, ಸೌಜನ್ಯ ಪ್ರದೀಪ್ ಏನ್ ಮಾಡ್ತಾರೆ? ಪ್ರದೀಪ್ ಇಂಜಿನಿಯರ್ ಆಗಿದೆ. ಎಲ್ಲಿದೆ ನಿಮ್ಮನೆ? HSR ಲೇಔಟ್ ಸೆಕ್ಟರ್ 1. HSR ಲೇಔಟ್ ಇಂದ ಬಂದಿದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅಮ್ಮನ ಮನೆ ಇರೋದಲ್ಲಿ? ಮೈಸೂರಿಂದ ಬೆಂಗಳೂರು ಪ್ರಯಾಣ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಏನ್ ಮಗಳ ಹೆಸರು? ದಾತ್ರಿ ಪ್ರದೀಪ್. ದಾತ್ರಿ ಪ್ರದೀಪ್. ಏನ್ ದಾತ್ರಿ ಅಂದ್ರೆ? ಇಲ್ಲ ತುಳಸಿ ಆತರ. ಪಾರ್ವತಿ ಸಿನಾನಮಸ್. ಓಕೆ, ಪಾರ್ವತಿ. ಓಕೆ ಓಕೆ. ಎಷ್ಟು ವರ್ಷ ಮಗಳಿಗೆ? 2 ವರ್ಷ 10 ತಿಂಗಳು. ಇನ್ನ ಸ್ಕೂಲ್ ಸೇರಿಸಿಲ್ಲ? ಹೋಗ್ತಾ ಇದ್ದಾಳ ಮಗಳು? ಓಕೆ. ಮೈಸೂರಿಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮ ಇರುತ್ತೆ. ಏನ್ ಮಾಡ್ತಾ ಇದ್ದೀರಾ? ಮೊಗರು ಬದನೆಕಾಯಿ ತುಂಗಾಯಿ. ಮೊಗರು ಬದನೆಕಾಯಿ ತುಂಗಾಯಿ. ಅಯ್ಯೋ ಅಕಟ ಮೈಸೂರವ್ರು ಹೇಳೋ ಹೆಸರುಗಳು ಇದೇ ತರದ್ದೇನೆ. ಓಕೆ, ಹಂಗಂದ್ರೆ ಮೈಸೂರಿಂದ ತರಿಸಿದ್ರ ಬದನೆಕಾಯಿನ? ಏನಿಲ್ಲ, ಇಲ್ಲೇ ಬದನೆಕಾಯಿ ತರಿಸಿ ಮಾಡ್ತಾ ಇದ್ದೀರಾ? ಎಳೆ ತಗೊಂಡ್ರೆ ಆಗತ್ತೆ. ಹಸಿರು ಬದನೆಕಾಯಿ ತಗೋಬೇಕು ಆದ್ರೆ ಇದಕ್ಕೆ. ಓಕೆ, ಮೊಗೂರ್ ಬದನೆಕಾಯಿ ತುಂಗಾಯಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಸೌಜನ್ಯ. ಬದನೆಕಾಯಿ ತುಂಬುಗಾಯಿ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಹುರಿಗಡಲೆ, ಸಾರಿನ ಪುಡಿ, ತೆಂಗಿನಕಾಯಿ ತುರಿ, ಸಾಸಿವೆ, ಇಂಗು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣವಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪಾತ್ರೆ ಕೊಡಿ, ಬದನೆಕಾಯಿ ಬೇಯಿಸ್ಕೊತೀನಿ. ಬದನೆಕಾಯಿ ಬೇಯಿಸ್ಕೊಳಕ? ಓದಿದೆಲ್ಲ ಮೈಸೂರಿನೇ? ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಮೈಸೂರಿನ? ಎಲ್ಲಿ ಮೈಸೂರು? ಮೈಸೂರು ಮನೆ ಇರ್ದಿದ್ದಾ? ಸಿದ್ಧಾರ್ಥ ಲೇಔಟ್. ಓಕೆ. ಓದಿದ್ದು ಟೆರಿಷಿಯನ್ ಹಂಗಂದ್ರೆ? ಸ್ಕೂಲು? ಸ್ಕೂಲ್ ಟೆರೇಷಿಯನ್, ಕಾಲೇಜ್ ಯುವರಾಜಸ್ ಕಾಲೇಜ್. ಓಕೆ ಓಕೆ. ಆಮೇಲೆ ಗಂಗೋತ್ರಿ, ಮಾನಸ ಗಂಗೋತ್ರಿ. ಓಕೆ ಓಕೆ. ಬೆಂಗಳೂರು ಚೆನ್ನಾಗಿದೆಯಾ ಮೈಸೂರು ಚೆನ್ನಾಗಿತ್ತಾ? ಮೈಸೂರು ಚೆನ್ನಾಗಿದೆ. ಇದೇನು ಹಿಂಗೆ ಹೇಳ್ತಾರೆ ಮೈಸೂರವರೆಲ್ಲ? ಬೆಂಗಳೂರು ಮನುಷ್ಯಲ್ವಾ ನಾವೆಲ್ಲ ಇರೋದು? ಏನೇನು ಸ್ಪೆಷಲ್ ಮಾಡ್ತೀರಾ ಮನೆಯಲ್ಲಿ ಅಡಿಗೆ? ಎಲ್ಲಾ ವೆರೈಟೀಸ್ ಆಫ್ ದೋಸೆ, ಓಕೆ, ಪಲಾವ್ಗಳು. ಸುಚಿತ್ರಾ ಅವ್ರದ್ದು, ಗಣೇಶ್ ರಾವ್ದು, ಮತ್ತೆ ಪ್ರಕಾಶ್ ರಾವ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟು. ಓಕೆ, ಎಲ್ಲ ಕೃಷ್ಣಪ್ಪ ಚಂದ್ರಪ್ಪನ ಸೇರ್ಸೋದಿಲ್ಲ? ಕೃಷ್ಣಪ್ಪ ಚಂದ್ರಪ್ಪ ನೀವ್ ಬರಂಗಿಲ್ಲ ನಮ್ಮ ಮನೆ ಒಳಗಡೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಓಕೆ, ಇಲ್ಲ ನೀವು ಅವ್ರು ನಾನ್ ವೆಜ್ ತೋರಿಸಿದ್ರು ಕೂಡ ನೀವು ವೆಜ್ ತರಕಾರಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಕರೆಕ್ಟ್ ಕರೆಕ್ಟ್. ಮತ್ತೆ ಇದು ಬೇಯಿಸ್ಕೋಬೇಕು, ಏನು ರುಬ್ಕೋಬೇಕಾ? ಪುಡಿ ಮಾಡ್ಕೋತೀನಿ. ಹುರ್ಗಡ್ಲೆ, ಇದು ಹುರ್ಗಡ್ಲೆ ಮಾತ್ರ ಪುಡಿನಾ? ಬರೀ ಹುರ್ಗಡ್ಲೆ ಪುಡಿ ಮಾಡಿ 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 ಮಾಡಿ. ಆಯ್ತಾ ಪುಡಿ? ನೆಕ್ಸ್ಟ್ ಖಾರದ ಪುಡಿ ಹಾಕೊಳ್ಳೋಣ. ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಅದಕ್ಕೆ ಹಾಕಿ. ಹುರ್ಗಡ್ಲೆ, ಖಾರದ ಪುಡಿ. ಏನು ಖಾರದ ಪುಡಿ? ಸಾರಿನ ಪುಡಿ ಮನೇಲಿ ಇದು ತೋರಿಸಿ ಹೆಂಗಿದೆ, ಗಮ್ಮಂತ ಇದೆ ನೋಡ್ತೀನಿ. ಓಕೆ, ಫ್ರೆಶ್ ಆಗಿದೆ. ಹಾಕೋಬಹುದು. ಹಾಕಿ. ನೀವು ಖಾರ ಜಾಸ್ತಿ ತಿಂತೀರಾ, ಖಾರ ಜಾಸ್ತಿ ಮಾಡ್ತೀವಿ. ಇದಕ್ಕೆ ಉಪ್ಪು ಖಾರ ರುಚಿಗೆ ತಕ್ಕಷ್ಟು. ಓಹೋ, ಅಂದ್ರೆ ಹುರ್ಗಡ್ಲೆ, ಸಾರಿನ ಪುಡಿ, ಉಪ್ಪು ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ? ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ 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 ಮಾಡಿ. ಇದು ಬದನೆಕಾಯಿ ಇರುಳಿಗೆ ಬೇಯಬೇಕಲ್ಲ? ಸಾಫ್ಟ್ ಆಗುವಷ್ಟು ಆಗ್ಬೇಕು. ಇನ್ನು ಆಗುತ್ತೆ. ಏನ್ ಮಾಡ್ಕೊಡ್ತೀರಾ ಆಮೇಲೆ ಸ್ಪೆಷಲ್ ಯಜಮಾನ್ರಿಗೆ? ಅವ್ರಿಗೆ ರಾಗಿ ಮುದ್ದೆ ಅಂದ್ರೆ ಸಖತ್ ಇಷ್ಟ. ಮುದ್ದೆ ಎಲ್ಲ ಮಾಡ್ತೀರಾ? ಓಕೆ, ವೆರಿ ಗುಡ್. ಯಾರಿದ್ದೀರಾ ಮನೇಲಿ ಬೆಂಗಳೂರಲ್ಲಿ? ನಾನು, ನನ್ನ ಯಜಮಾನ್ರು, ನನ್ನ ಮಗಳಿದ್ದೀವಿ. 3 ಜನನಾ? ನಾಗರ್ ಬಾವಿಲಿ ನಮ್ಮ ಅತ್ತೆ ಇದ್ದಾರೆ. ಓಕೆ. ಕೆಲ್ಸಕ್ಕೋಸ್ಕರ HSR ಶಿಫ್ಟ್ ಆಗಿರೋದು. ಅವರು ಬ್ರಾಡ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾರೆ. ಹತ್ರ ಅಂತಾನಾ? ಬೆಳ್ಳಂದೂರಲ್ಲಿ. ಹೌದು. ನಾವು ಮತ್ತೆ ಮನೆ ಇರೋದು ನಾಗರ್ ಬಾವಿ. ಓಕೆ 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 ಓಕೆ. 3 ಜನ ಇಷ್ಟೇ ಮಾಡ್ಕೊಂಡ್ರೆ ಸಾಕು. ಈ ಬದನೆಕಾಯಿ ತಂದಾಗಲೇ ಗೊತ್ತಾಯ್ತು. ಏನು 3 ಬದನೆಕಾಯಿ ತಂದಿರಲ್ಲ ಇವರು? 5-6 ಇತ್ತು ಸಾಕು ಅಂತ ನನಗೆ ಗೊತ್ತಾಯ್ತು. ನಿಮ್ಗೂನು ಅಷ್ಟು ಇಷ್ಟ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಒಳ್ಳೆ ಕಥೆ. ಇಷ್ಟ ಯಾರು ಹೇಳಿದೀವಲ್ಲ, ತಪ್ಪು ಕಲ್ಪನೆಗಳು. ಸರಿ ಸರಿ. ಹಂಗಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಮಾಡಕ್ ಬಂದವರು 2-3 ಹಾಕಿದ್ರೆ ಗೊತ್ತಾಗುತ್ತೆ ಗಂಡ ಹೆಂಡತಿ ಇಬ್ಬರೇ ಇದಾರೆ ಅಂತ. 3 ಹಾಕಿದ್ರೆ ಏನೋ ಮಗು ಇದೆ ಅಂತ. 4 ಹಾಕ್ಬಿಟ್ರೆ ಅತ್ತೆ ಒಬ್ರಿದ್ದಾರೆ ಅಂತ.
5 ಹಾಕ್ಬಿಟ್ರೆ ಅತ್ತೆ ಮಾವ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತಿಲ್ಲ ಕ್ಯಾಲ್ಕುಲೇಷನ್. ಸಾಕನ್ಸುತ್ತೆ ಇದು ಮೋಸ್ಟ್ಲಿ ನೋಡಿ. ಫೋರ್ಕ್ ಹೊರಗ್ಬೇಕಾ ನಿಮ್ಗೆ ನೋಡಿ ಹಾಕ್ಬೇಕಾಗುತ್ತೆ. ಇನ್ನಾಗಬೇಕಾ? ಇನ್ನ ಸಾಫ್ಟ್ ಆಗ್ಬೇಕಾ? 10 ನಿಮಿಷ ಆದ್ರೆ ಸಾಕು. ಓಕೆ, ಇದನ್ನ ಅದ್ರಲ್ಲಿ ಫಿಲ್ ಮಾಡ್ತೀರಾ? ಬೆಂದ ಮೇಲೆ ಇದು ತುಂಬಿಟ್ಟು ಒಗ್ಗರಣೆ. ಓಕೆ, ಖಾರ ಇಲ್ಲೂ ಹಾಕಿಲ್ವಲ್ಲ ನೀವು, ಹೆಂಗೆ? ಖಾರ ಇದು ಖಾರ ಸಾಂಬಾರ್ ಪುಡಿಲೇ ಖಾರ ಇರುತ್ತೆ, ಖಾರ ಅಷ್ಟೇ ಸಾಕು. ಅಷ್ಟೇ ಖಾರ. ಯಾಕಂದ್ರೆ ಹುಣಸೆ ರಸ ನಿಂಬೆಹಣ್ಣು ಏನು ಹಾಕದೇ ಇರೋದ್ರಿಂದ ಖಾರ. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಸೌಜನ್ಯ? ಫ್ರೀ ಟೈಮಲ್ಲಿ ಪೇಂಟಿಂಗ್ ಇಷ್ಟ ನನಗೆ. ಪೇಂಟಿಂಗ್ ಸಾಮಾನ್ಯ ಫ್ರೀ ಟೈಮ್ ಸಿಗಲ್ಲ ಇವಳ ಜೊತೆಯಲ್ಲಿ. ಮದ್ವೆ ಆದ್ಮೇಲೆ ಯಾವ್ದಾರ ಪೇಂಟಿಂಗ್ ಮಾಡಿದೀರಾ? ಮದ್ವೆ ಪ್ರದೀಪ್ ಏನ್ರಿ ಇಷ್ಟೊಂದು ಸುಳ್ಳು ಹೇಳ್ತಾರೆ, ಮದ್ವೆ ಆದಾಗ ಪೇಂಟಿಂಗ್ ಮಾಡಿದಾರೇನ್ರಿ? ಇಲ್ಲ, ಒಂದು ಮಾಡಿಲ್ಲ ಅಲ್ವಾ ಸರ್? ಮುಂಚೆ ಮಾಡಿದ್ದೆ, ಗ್ಲಾಸ್ ಪೇಂಟಿಂಗ್ ಮಾಡಿದ್ದೆ. ಮದ್ವೆ ಆದ್ಮೇಲೆ ಮಾಡಿಲ್ಲ? ನೆಕ್ಸ್ಟ್ ಮಾಡ್ಬೇಕು. ಮಾಡಿ ಮಾಡಿದ್ರಿ ಆಯ್ತು. ಇನ್ನಾಯ್ತ್ರಿ, ಇಷ್ಟ ತನಕ ಏನ್ ಮಾಡಿದ್ರಿ ಅಷ್ಟೇ ಮಾಡ್ದಾಗೆ. ನಾವೇನ್ ಅನ್ಕೊಳ್ತೀವಿ ಗೊತ್ತಾ? ಮುಂದೆ ಚೆನ್ನಾಗಿರುತ್ತೆ ಅನ್ಕೊಳ್ತೀವಿ, ಆದ್ರೆ ಮುಂದೆ ಚೆನ್ನಾಗಿರಲ್ಲ. ನಾವ್ ಹಿಂದೆ ಇರೋದು ಅದು ಇವತ್ತಿರೋದೇ ಚೆನ್ನಾಗಿರೋದು. ಇದು ನಿಮಿಷಾಂಬ ದೇವಸ್ಥಾನದಲ್ಲಿ ಚಿಕ್ಕದ್ ಮಾಡ್ತಿರ್ತಾರೆ, ಅಲ್ಲೇ ತೋಟದಲ್ಲಿ ಬೆಳೆದ್ಬಿಟ್ಟು. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ. ಪುನಪ್ಪ ಯಾರು ಬದನೆಕಾಯಿ ಬೇಕಿತ್ತು ಅಂದ್ರೆ ನಿಮಿಷಾಂಬ ಟೆಂಪಲ್ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಈಚೆ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೌಜನ್ಯ, ಈ ಬದನೆಕಾಯಿ ತರಕ್ ನಾವು ನಿಮಿಷಾಂಬ ಟೆಂಪಲ್ ಹೋಗ್ಬೇಕು. ಸಾಕು ನೆತ್ಕಾಬಿಡಿ. ಏನ್ ಮಾಡ್ತೀರಾ ಇದನ್ನ? ತಣ್ಣಗೆ ಮಾಡ್ಕೊಳ್ತೀರಾ ಫಸ್ಟ್? ಅದೇ ಒಂದ್ ಸ್ವಲ್ಪ ತಣ್ಣಗಾರ ಸಾಕು. ಎತ್ಲ ತೆಕ್ಕೊಂಡ್ಬಿಡೋಣ ಪ್ಲೇಟ್ಗೆ. ಸಾಫ್ಟ್ ಆಗಿ ಬೇಯಿಸ್ಕೊಂಡ್ರೆ ಸಾಕು. ಓಕೆ, ಸಾಕಲ್ಲ ಇದು? ಓ, ಈ ಪುಡಿಗಳನ್ನ ಏನು ಕಡಲೆ ಮತ್ತೆ ಸಾಂಬಾರ್ ಪುಡಿ, ಉಪ್ಪು 3 ಹಾಕಿರೋದು ತುಂಬ್ತಾ ಇದ್ದೀರಾ? ಹೌದು. ತುಂಬಿ ಎಣ್ಣೆ ಬೇಕಲ್ಲ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕೊಳ್ಳೋಣ. ತೊಳಿ ಸೌಜನ್ಯ, ಕೈ ತೊಳಿ. ಸಾಸಿವೆ, ಸಾಸಿವೆ, ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು, ಆಮೇಲೆ ತುಂಬಿರೋ ಬದನೆಕಾಯಿ ಹಾಕಿ, ಪರವಾಗಿಲ್ಲ. ಇದು ಪುಡಿ ಅದಕ್ಕೆ ಹಾಕ್ಬಿಡ್ತೀರಾ? ಸ್ವಲ್ಪ ಸಾಕು, ತುಂಬಾ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಏನ್ ಜಾಸ್ತಿ ಅವಶ್ಯಕತೆ ಇಲ್ಲ. ಬಿಕಾಸ್ ಹೇಳಿ ಆ ಬದನೆಕಾಯಿ ಹುರ್ಗಡ್ಲೆ ಮಾತ್ರ ಒಂದ್ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ಇದೇನಕ್ಕೆ ತಿನ್ನೋದು ಸೌಜನ್ಯ? ಗಟ್ಟಿ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಏನಕ್ಕಾದ್ರೂ ಗಟ್ಟಿ ಮೊಸರು ಚೆನ್ನಾಗಿರುತ್ತೆ. ಅದ್ಭುತ. ಸಾಕು, ಆಗಿದೆಯಾ? ಆಫ್ ಮಾಡೋಣ? ಎಲ್ಲ ಹಾಕಿದೀರಾ? ಜ್ಞಾಪಿಸ್ಕೊಳ್ರಿ. ಎಲ್ಲ ಹಾಕಿದೆ. ಇದು ಗಾರ್ನಿಶ್ ಹಾಕ್ತೀನಿ. ಓಕೆ, ಇದು ನಿಮ್ಮ ಮನೇಲಿ ನಿಮ್ ಗಂಡ ಹೆಂಡತಿಗೆ ಒಂದ್ 3 ದಿನ ಬರ್ಬೋದಲ್ಲ ಬಾಳ್ಕೆ? ಇಲ್ಲ, 2 ದಿನ. ಯಾಕಂದ್ರೆ ಅವ್ರಿಗೆ ಸಖತ್ ಇಷ್ಟ. 2 ದಿನ ಬಾಳ್ಕೆ ಬರುತ್ತಾ? 2 ದಿನಾನು ಬರಲ್ಲ, ಒಂದೇ ದಿನಕ್ಕೆ ತಿನ್ನ. 2 ದಿನ ಬರುತ್ತೆ ಬಿಡ್ರಿ. 3 ಬದನೆಕಾಯಿ 2 ದಿನ. 3 ಅಲ್ಲ, ಇಲ್ಲಿ ಜಾಸ್ತಿ ಇದೆ. ಜಾಸ್ತಿ ಇದೆ. 2 ತೊಟ್ಟು ಕಂಡಿದ್ದು ನನಗೆ ಅವಾಗಿಂದ. 2 ತೊಟ್ಟು ಒಂದ್ ತೊಟ್ಟು ಕಟ್ ಮಾಡ್ಬಿಟ್ಟಿದೀವಿ. ಹಂಗಂತೀರಾ? ಓಕೆ. ಮೊಸರು ಮನೆಯಿಂದಾನೆ ತಂದ್ಬಿಟ್ರ ಮೊಸರನ್ನ? ವೆರಿ ಗುಡ್. ಮೊಗರು ಬದನೆಕಾಯಿ ತೊಂಗಾಯಿ ಗಟ್ಟಿ ಮೊಸರನ್ನ ಜೊತೆ ತಿನ್ನಲು ಸಿದ್ಧ. ಹಬ್ಬ, ಮಲ್ಲಿ ಡೈಲಾಗ್ ಬರ್ಕೊಂಡ್ ಮಾಡಿದೀರಾ. ಇವೆಲ್ಲ ಏನ್ ಹೇಳ್ಬೇಕಲ್ಲ, ಮುಳ್ಳಿ ತಿನ್ನೋಡಿ ತಿಂತೀವಲ್ವಾ? ಓಕೆ, ಸೌಜನ್ಯ ಅವರು ಅದ್ಭುತವಾಗಿ ಮಾಡಿದ್ದಾರೆ. 3 ಬದನೆಕಾಯಿ 2 ದಿನ ತಿಂತಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು. ಅದನ್ನೇ ಹಾಕಿ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಮೊಸರನ್ನು ಮನೆಯಿಂದ ತಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಬದನೆಕಾಯಿ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಆಮೇಲೆ ಕೇಳಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಬದನೆಕಾಯಿ ತುಂಬುಗಾಯಿ ಮಾಡುವ ವಿಧಾನ: ಬಾಣಲಿಗೆ ನೀರು, ಮಧ್ಯ ಕಟ್ ಮಾಡಿದ ಬದನೆಕಾಯಿ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿ ಇದಕ್ಕೆ ಸಾರಿನ ಪುಡಿ, ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಈ ಪುಡಿಯನ್ನು ಕತ್ತರಿಸಿ ಬೇಯಿಸಿದ ಬದನೆಕಾಯಿಯ ಒಳಗೆ ತುಂಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಮಸಾಲ ತುಂಬಿದ ಬದನೆಕಾಯಿ ಹಾಕಿ ಫ್ರೈ ಮಾಡಿ. ಈಗ ಬದನೆಕಾಯಿ ತುಂಬುಗಾಯಿ ಸವಿಯಲು ಸಿದ್ಧ. ಓಕೆ ಸೌಜನ್ಯ, ಟೇಸ್ಟ್ ಮಾಡೋಣ? ಟೇಸ್ಟ್ ಮಾಡಿ. ಗ್ಯಾರಂಟಿ ಚೆನ್ನಾಗಿದೆ. ಪ್ರದೀಪ್ ಪ್ರದೀಪ್ ಟೇಸ್ಟ್ ಮಾಡ್ಬೋದೇನ್ರಿ? ಓಕೆ, ಥ್ಯಾಂಕ್ ಯು ಸರ್. ಖಂಡಿತವಾಗಿ ಮಾಡಿ ಸರ್ ಅಂತ ಹೇಳಿದ್ದಾರೆ.
ಅವಳೇನೇ ಹೊಸ ಡಿಶ್ ಮಾಡಿದ್ರು ಹೇಳ್ತಾಳೆ, ಅಮ್ಮ ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ ಮಾಡ್ತಾ ಇದೀಯಾ. ಚೆನ್ನಾಗಿದೆ, ಮೊಸರನ್ನ ಹುಳಿ ಬಂದಿಲ್ಲ. ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಚಪಾತಿ ಗಿಪಾತಿ ಎಲ್ಲ ಮಾಡ್ಕೋಬಹುದು. ಹೌದು ಹೌದು. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ, ಸೂಪರ್ ಆಗಿದೆ. ಒಳ್ಳೆ ಡ್ರೈ ನೀವು ಹೇಳಿದಾಗ ಗಟ್ಟಿ ಮೊಸರನ್ನಕ್ಕೆ ಚೆನ್ನಾಗಿದೆ. ಮೋಸ್ಟ್ಲಿ ಚಿತ್ರಾನ್ನಕ್ಕೂ ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ, ಸೈಡ್ಸ್ ಹಾಕೊಂಡ್ರೆ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ನಿಂಗೆ ಇದು ಇವ್ರದ್ದು ಶೋರೂಮು ಬೆಂಗಳೂರಿನಲ್ಲಿ ಡಿಕನ್ಸನ್ ರಸ್ತೆಯಲ್ಲಿ ಮಣಿಪಾಲ್ ಸೆಂಟರ್ ಕೂಡ ಇದೆ. ಪ್ರದೀಪ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೆ ತಗೊಂಬನ್ನಿ. ಇದಲ್ಲದೆ ಮಗಳಿಗೆ ಒಂದು ಒಳ್ಳೆ ಕುಕ್ಕೀಸು. ಯಾವ್ದು ಪಚ್ಚಿನಿದು? ಯೂನಿಬಿಕ್ ಕುಕೀಸ್ ಸಕ್ಕತ್ತಾಗಿದೆ. ನಿನ್ಗೇನ ಕುಕೀಸು? ಓಕೆ ಓಕೆ ಚಿನ್ನ, ಓಕೆ. ಜೊತೆಗೆ ಬೇಲ್ಬಾರು, ಬೇಲ್ಪುರಿ ತಿನ್ನಕ್ಕೆ ಯಜಮಾನ್ರು ಜೊತೆಗೆ ಹೋಗ್ಬೇಕಾಗಿಲ್ಲ, ಮನೇಲೆ ಕುತ್ಕೊಂಡು ಬೇಲ್ಪುರಿನ ತಿನ್ಬೋದು. ಮಯ್ಯಾಸ್ ಅವರ ಬೇಲ್ಪುರಿ ಬಾರ್ ನಿಮ್ಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಮಹಿಳೆಯರು ಬಂದು ಅದ್ಭುತವಾದಂತ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ರೇಖಾ ಅಂತ. ರೇಖಾ ಎಲ್ಲಿಂದ ಬಂದ್ರಿ? ಬನ್ನೇರ್ಘಟ್ಟದಿಂದ ಸರ್. ಬನ್ನೇರ್ಘಟ್ಟದಿಂದ? ಎಲ್ಲಿದೆ ನಿಮ್ಮನೆ? ಬನ್ನೇರ್ಘಟ್ಟ ಸರ್ಕಲ್ ಅಲ್ಲಿ ಸರ್. ಬನ್ನೇರ್ಘಟ್ಟ ಸರ್ಕಲ್ ಇಂದಾನೆ ಬಂದ್ರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ ರೇಖಾ? ನಾನು ಹೌಸ್ ವೈಫ್ ಸರ್. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದಾರೆ. ಎಲ್ಲಿ ಮೇಡಮ್? ಸುಲ್ತಾನ್ ಪೇಟ್. ಓಕೆ, ಕರ್ಕೊಂಡ್ ಬರ್ಬೇಕಾಯ್ತು ಅವ್ರನ್ನು ಇಲ್ಲಿಗೆ? ಅವ್ರು ಸ್ವಲ್ಪ ಬಿಸಿ ಇದ್ರು ಸರ್. ಹೌದಾ? ಓಕೆ, ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಒಂದು 5 years LKG, Okay. ಇನ್ನೊಂದು 2 years. ಓಕೆ, ಒಂದು 5 years, ಒಂದು 2 years. ಓಕೆ ಮೇಡಮ್, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಸರ್ ನಾನು ಇವತ್ತು ಹಳೆ ಕಾಲದ ಅಡಿಗೆ ಇದು ಆಕ್ಚುಲಿ. ಅಯ್ಯೋ, ಯಾರಿದೆ ನಿಮ್ಮಲ್ಲಿ ಹಳೆ ಕಾಲದವರು? ನಮ್ಮ ಅತ್ತೆನೆ. ಅವ್ರು ತುಂಬಾ ಮಾಡ್ತಾರೆ, ಇದು ತುಂಬಾ ಚೆನ್ನಾಗಿರುತ್ತೆ. ಏನಿದು, ಏನ್ ಮಾಡ್ತಾ ಇದೀರಾ? ಇದು ತರಕಾರಿ ಬಸ್ಸಾರು ಸರ್. ತರಕಾರಿಗಳನ್ನ ಹಾಕಿ ಬಸ್ಸಾರು? ಹೌದು ಸರ್. ಓಕೆ, ತರಕಾರಿ ಬಸ್ಸಾರು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ತರಕಾರಿ ಬಸ್ಸಾರು ಪಲ್ಯ ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಸೀಮೆ ಬದನೆಕಾಯಿ, ಸೋರೆಕಾಯಿ, ಹುರುಳಿಕಾಯಿ, ಚಪ್ಪರದವರೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹುಚ್ಚೆಳ್ಳು, ಹುರಿಗಡಲೆ, ಗಸಗಸೆ, ಸಾಸಿವೆ, ಜೀರಿಗೆ, ಕಾಳುಮೆಣಸು, ಒಣಮೆಣಸಿನಕಾಯಿ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅಂದ್ರೆ ಅವರೆಕಾಳು ಹಾಕ್ತಾ ಇದೀರಾ, ಸೋರೆಕಾಯಿ ಹಾಕ್ತಿದ್ರೆ, ಸೀಮೆ ಬದನೆಕಾಯಿ ಹಾಕ್ತಿದ್ರೆ, ಚಪ್ಪರದವರೆಕಾಯಿ ಹಾಕ್ತಿದ್ರೆ, ಹುರುಳಿಕಾಯಿ ಹಾಕ್ತಾ ಇದೀರಾ? ಹೌದು ಸರ್. ಇನ್ನು ಬೇಕಂದ್ರೆ ನವಿಲ್ ಕೋಸು, ಕ್ಯಾರೆಟ್ ಎಲ್ಲ ಆಡ್ ಮಾಡ್ಕೋಬಹುದು ಸರ್. ಎಷ್ಟು ತರಕಾರಿ ಹಾಕ್ತಿವೋ ಅಷ್ಟು ಟೇಸ್ಟ್ ಬರುತ್ತೆ. ಇವಾಗ ಸದ್ಯಕ್ಕೆ ಸಾಕು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ನಿಮಗೆ ಫಸ್ಟ್? ನಾನು ಸರ್ ನಂಗೆ ಕುಕ್ಕರ್ ಬೇಕು. ಫಸ್ಟ್ ತರಕಾರಿ ಎಲ್ಲ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಬೇಯಿಸ್ಕೋಬೇಕಾ? ಅದ್ರೊಳಗೆ ಬೇಯಿಸ್ಕೊಂಡೆ ಅದ್ರೊಳಗೆ ಸಾರು ಮಾಡ್ಬೋದಲ್ವಾ? ಅದ್ ನೀರ್ ಬಸಿದೀವಲ್ಲ ಸರ್ ಬಸ್ಸಾರು. ಓಕೆ, ಏನೋ ಬಸ್ಕೊಳ್ಳಿ ಮೇಡಮ್. ನೀರ್ ಹಾಕ್ತಿದೀನಿ ಸರ್. ಹಾಕಿ ಮೇಡಮ್. ½ ಲೀಟರ್ ಅಷ್ಟು. ಹೌದು ಸರ್, ½ ಲೀಟರ್ ಹಾಕಿ ನೀರ್ ಹಾಕ್ತೀನಿ. ಹಾಕಿ. ಅವರೆಕಾಯಿ ಸರ್ ಹಾಕಿ. ಎಷ್ಟು ವಿಜಲ್ ಕೂಗಿಸ್ಕೋಬೇಕು ರೇಖಾ? 1 ಸಾಕು ಸರ್. ಬೇಗ ಎಳೆ ತರಕಾರಿ ಅಲ್ವಾ, ಬೇಗ ಬೆಂದು. ಏನಿದು? ಸರ್ ಇದು ಸೋರೆಕಾಯಿ. ಓಕೆ, ಅವರೆಕಾಯಿ, ಸೋರೆಕಾಯಿ, ಸೀಮೆ ಬದನೆಕಾಯಿ ಸರ್. ಸೀಮೆ ಬದನೆಕಾಯಿ, ಚಪ್ಪರದವರೆಕಾಯಿ, ಓಹೋ, ಹುರುಳಿಕಾಯಿ. ಹ್ಞೂ ಸರ್. ಓಹೋ, ಬಸ್ಸಾರು ಇಷ್ಟೊಂದು ತರಕಾರಿ ಹಾಕ್ತಾರೆ ಅಂತ ಗೊತ್ತಿಲ್ಲ ಬಿಡಿ ನಮ್ಗೆ. ನಾವ್ ಅನ್ಕೊಳ್ತಿದ್ವಿ ಅವರೆಕಾಯಿ ಕಾಲದಲ್ಲಿ ಅವರೆಕಾಯಿ ಹಾಕ್ತಾರೆ. ಪಲ್ಯನೂ ಇದ್ರ ತುಂಬಾ ಟೇಸ್ಟ್ ಇರುತ್ತೆ ಸರ್, ಸಿಕ್ಕಾಪಟ್ಟೆ. ಬಿಕಾಸ್ ಎಲ್ಲಾ ತರಕಾರಿ ಅಲ್ವಾ, ಸಿಕ್ಕಾಪಟ್ಟೆ. ಏನ್ ಮಾಡೋಣ ಇವಾಗ? ಕುಕ್ಕರ್ ಮುಚ್ಬಿಡೋಣ ಸರ್. ಎಷ್ಟು ವಿಷಲ್ ಕೂಗಿಸ್ಕೋಬೇಕು? ಒಂದೇ ವಿಷಲ್ ಸಾಕು ಸರ್. ಒಂದೇ ವಿಷಲ್ ಸಾಕಾ? ಆಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಸರ್. ಇದು ಬೇಯೋ ಅಷ್ಟೊತ್ತಿಗೆ ನಾವು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಏನ್ ಬೇಕು? ಒಂದು ಪ್ಯಾನ್ ಬೇಕು ಚಿಕ್ಕದು. ಏನಕ್ಕೆ? ಹುರ್ಕೊಳಕ? ಹುರ್ಕೊಳಕ್ಕೆ ಸರ್, ಚಿಕ್ಕದಾಗಿ ಸರ್. ಹುರ್ಕೊಳ್ಳಿ ಮೇಡಮ್. ಆಯಿಲ್ ಸರ್ ಕೊಡ್ತೀನಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ರೇಖಾ ಅವ್ರೆ? ಮಕ್ಳನ್ನ ನೋಡ್ಕೊಳಕ್ಕೆ ಆಗೋಗ್ಬಿಡುತ್ತೆ. ಟೈಮ್ ಆಗ್ಬಿಡುತ್ತೆ. ಇನ್ನ ಚಿಕ್ಕ ಮಕ್ಳಲ್ವಾ ಸರ್? ವೆರಿ ಗುಡ್. ಅಮ್ಮನ ಮನೆ ಇರೋದಲ್ಲಿ ಟೌನ್ ಹಾಲ್ ಇಂದ ಮನೆಗಟ್ಟು ಕೊಟ್ಟಬಿಟ್ಟಿದ್ರಿ. ಲಾಂಗ್ ಟ್ರಿಪ್. ಓಕೆ, ಆಮೇಲೆ ಝೂಗೆಲ್ಲ ಹೋಗಿದ್ದೀರಾ? ಅಲ್ಲಿ ಹೋಗ್ತಿರ್ತೀವಿ ಸರ್ ಮಕ್ಳನ್ನ ಕರ್ಕೊಂಡು. ಹತ್ರ ನಿಮ್ಮ ಮನೆಗೆ ಹೋದಕ್ಕೂ 1.5 kilometers ಅಷ್ಟೇ. ವೆರಿ ಗುಡ್. ಹಾಕೊಳ್ಳಿ ಈರುಳ್ಳಿ ಸರ್. ಓಕೆ, ಮನೇಲಿ ಯಾರು ಇದ್ದೀರಾ? ನಮ್ಮ ಅತ್ತೆ, ಮಾವ, ಹಸ್ಬೆಂಡು, ನನ್ನ ಮಕ್ಕಳು. ಓಕೆ, ಒಬ್ಬರೇ ಮಗನಾ? ಇಲ್ಲ ಸರ್, 3 ಜನ. ಅವರು ಮೇಲೇನೆ ಇದ್ದಾರೆ. ಓಕೆ, ಎಲ್ಲ ಒಟ್ಟಿಗೆ ಇದೀವಿ. ಓಕೆ, ಇವಾಗ ಜಸ್ಟ್ ಮೇಲೆ. ಯಾಕಂದ್ರೆ ಅಷ್ಟೊಂದು ಜನದ ಮನೇಲಿ ಇದ್ರೇನೆ ಇಷ್ಟೊಂದು ತರಕಾರಿ ಹಾಕಕ್ ಸಾಧ್ಯ. ಇಲ್ಲ ಅಂದ್ರೆ ಆ ತರಕಾರಿ ಹಾಕಕ್ ಸಾಧ್ಯನೇ ಇಲ್ಲ. ಒಂದೇ ತರಕಾರಿ ಮುಗಿಸ್ಬಿಡ್ತಾರೆ. ಮನೇಲಿ ಜಾಸ್ತಿ ಇದ್ದಲ್ಲಿ ಈ ರುಚಿ ಬರಕ್ಕೆ ಇಷ್ಟೊಂದು ತರಕಾರಿಗಳು ಹಾಕ್ತಾ ಇದ್ರು. ಇದು ಅರ್ಧ ಬೆಂದ್ಮೇಲೆ ಜೀರಿಗೆ ಮೆಣಸು ಆಡ್ ಮಾಡ್ಬೇಕು ಸರ್. ಓಕೆ, ಆಡ್ ಮಾಡಿ, ಪರವಾಗಿಲ್ಲ, ನೋ ಇಶ್ಯೂ. ಅರ್ಧ ಸ್ಪೂನ್ ಜೀರಿಗೆ. ವೆರಿ ಗುಡ್. 1/4 ಸ್ಪೂನ್ ಮೆಣಸು. ವೆರಿ ಗುಡ್.
ಇದು ರುಬ್ಕೊಳಕ? ಹೌದು ಸರ್. ಇನ್ನೇನ್ ಬೇಕು ಇದಕ್ಕೆ? ಅಷ್ಟೇ ಸರ್. ಆಮೇಲೆ ಸಾಂಬಾರ್ ಪುಡಿ, ಆಮೇಲೆ ಹುಣಸೆ ರಸ. ರುಬ್ಕೊಳ್ಳೋದು ಇಷ್ಟೇನೇ ಇರೋದು? ಹಾ, ಇಷ್ಟೇ ಸರ್, ಇಷ್ಟೇ. ಸಾಕಾ? ಆಫ್ ಮಾಡೋಣ? ಇನ್ನು ಫ್ರೈ ಆಗಬೇಕು ಸ್ವಲ್ಪ. ಅದು ಜೀರಿಗೆ ಮೆಣಸು ಉರಿಯೋದ್ರಲ್ಲೇ ಇರುತ್ತೆ ಸರ್. ಹಸಿ ವಾಸನೆ ಬರಬಾರ್ದು. ಜೀರಿಗೆ ಕ್ಲೀನ್ ಆಗಿ ಉರಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್. ವೆರಿ ಗುಡ್. ಓದಿದೆಲ್ಲ ಎಲ್ಲಿ ನೀವು? ಸರ್ ನಾನೆಲ್ಲ ಟೌನಲ್ಲಿ ಹತ್ರ ನಿಯರ್ ಬೈ ಸ್ಕೂಲ್ಗಳಲ್ಲೇ. ಓಕೆ. ಏನ್ ಮಾಡ್ಕೊಡ್ತೀರಾ ಯಜಮಾನ್ರಿಗೆ? ಸರ್ ನೀವು ಮಾಡ್ಕೊಡ್ತೀರಾ ಅವ್ರ ಅಮ್ಮನೇ ಮಾಡ್ಕೊಡ್ತಾರಾ? ಇಲ್ಲ, ಆಕ್ಚುಲಿ ನಮ್ಮ ಅತ್ತೆನೂ ಮಾಡ್ತಾರೆ. ಅವರೇ ಮಾಡೋದು ಬಿಡಿ, ಜಾಸ್ತಿ ಗೊತ್ತಾಗುತ್ತೆ. ನಾನ್ ವೆಜ್ ನಾನು ಜಾಸ್ತಿ ಮಾಡ್ತೀನಿ. ಹೌದಾ? ಯಜಮಾನ್ರಿಗೆ ಇಷ್ಟ ನಾನ್ ವೆಜ್? ತುಂಬಾ ಇಷ್ಟ. ನೀವು ಮಾಡೋದು ನಿಮ್ಮ ಯಜಮಾನ್ರಿಗೆ ಏನ್ ಇಷ್ಟ? ಆಲ್ಮೋಸ್ಟ್ ಎಲ್ಲ ಇಷ್ಟಪಡ್ತಾರೆ, ಬಟ್ ಡ್ರೈ ಐಟಮ್ಸ್ ಜಾಸ್ತಿ ಇಷ್ಟ ಅವ್ರಿಗೆ. ಚಿಕನ್, ಸೊ ಫಿಶು ಸಖತ್ ಇಷ್ಟ. ಮಾಡ್ತೀರಾ? ಹ್ಞೂ ಸರ್. ವೆರಿ ಗುಡ್. ವೆಜ್ ನಂಗೆ ಅಷ್ಟೊಂದು ಬರಲ್ಲ ಸರ್, ನಾನ್ ವೆಜ್ ಚೆನ್ನಾಗಿ ಬರೋದು. ಸಾಕು ಸರ್ ಇದು. ಆಫ್ ಮಾಡೋಣಮ್ಮ? ಸಾಕಲ್ಲಮ್ಮ? ಓಕೆ, ಏನ್ ಮಾಡ್ಬೇಕು ಇದು ನೆಕ್ಸ್ಟ್? ಸರ್ ಇದು ರುಬ್ಕೋಬೇಕು, ಸ್ವಲ್ಪ ಹಾರ್ಲಿ. ಅಲ್ಲಿ ಆಮೇಲೆ ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ಕೊಳ್ತೀರಾ? ಏನಿಲ್ಲ ಸರ್, ಇದಾದ್ರೇನೆ ಇಲ್ಲ. ಓಕೆ. ವಿಷಲ್ ಆಗಿದೆ ಸರ್. ಆಗಿದೆಯಮ್ಮ? ಇವಾಗ ಉಪ್ಪು ಹಾಕ್ಬಿಟ್ಟು ಒಂದ್ ಕುದಿ ಕುದಿಸ್ಬೇಕು ಸರ್. ಉಪ್ಪು ಬೇರೆ ಹಾಕ್ಬೇಕೇನ್ರಿ ಇದಕ್ಕೆ? ರೇ ಮೊದ್ಲೇ ಹಾಕ್ಬಾರ್ದೇನ್ರಿ ಉಪ್ಪನ್ನ? ಸರ್ ಅದು ಟೇಸ್ಟ್ಗೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಓಕೆ ಓಕೆ ಓಕೆ. ಸಾಕಾ ಉಪ್ಪು? ಓಕೆ 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 ಓಕೆ. ಉಪ್ಪು ಹಾಕಾಯ್ತು. ಸ್ವಲ್ಪ ಅದು ಇಟ್ಕೊಳ್ಳೋ ತನಕ ತರಕಾರಿ ಬೆಂದಿದ್ರೆ ಇದಕ್ಕೆ ಹಾಕೊಂಡ್ರೆ ಸರ್. ತರಕಾರಿ ಹಾಕೋಬೇಕಾ? ತರಕಾರಿ ಎಷ್ಟು ಬೇಕು? ತರಕಾರಿ ಅವರೆಕಾಳು ಜಾಸ್ತಿ ಇರ್ಬೇಕು ಸರ್ ಇದಕ್ಕೆ. ನಾವು ಮನೇಲಿ ಅಂದ್ರೆ ಮಾಡ್ತೀವಿ, ಉಡ್ಸೋಕೆ ಹಾಕಿ ಸರ್. ಓಕೆ, ತರಕಾರಿ ಬೇಯಿಸ್ಕೊಂಡಿರೋ ತರಕಾರಿ ಒಂದು ಅರ್ಧ ತರಕಾರಿ ಸಾಕಾ? ಸಾಕು ಸರ್, ಸಾಕು. ಸಾಕು ಅಷ್ಟೇನೆ? ಹ್ಞೂ ಸಾಕು ಸರ್, ಸಾಕು. ಓಕೆ, ರುಬ್ಕೊಳ್ಳಿ. ನಿಮ್ಮ ಮತ್ತೆ ನೋಡ್ತಾವ್ರೆ ಕರೆಕ್ಟಾಗಿ ಮಾಡ್ತೀರಾ ಇಲ್ವಾ ಅಂತ ಅಲ್ಲಿಂದ ನಿಂತ್ಕೊಂಡು. ಏನಮ್ಮ ಕರೆಕ್ಟಾಗಿ ಮಾಡ್ತಾ ಇದಾರಾ ನಿಮ್ಮ ಸೊಸೆ? ಏನೋ ತಪ್ಪಾದ್ರೆ ಹೇಳಿ, ತಪ್ಪು ಅಂತ ಅಲ್ಲೇ ಕಟ್ ಮಾಡ್ತೀನಿ. ಓಕೆ ಸರ್, ಇದಕ್ಕೆ ಸಾಂಬಾರ್ ಪುಡಿ ಓಕೆ ಒಂದು 3/4 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಓ ಎಸ್. ಆಮೇಲೆ ಹುಣಸೆ ರಸ ಹಾಕಿ. ಇದು ಆಫ್ ಮಾಡ್ಲಾ ಬೇಡವಾ? ಸ್ವಲ್ಪ ಕುದಿಲಿ ಸರ್, ಉಪ್ಪಿಡಿಬೇಕಲ್ವಾ? ಓಕೆ ಓಕೆ ಸರ್, ಇದನ್ನ ರುಬ್ಕೊಳ್ತೀನಿ. ರುಬಿ. ಓಕೆ, ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ರೇಖಾ ಅವ್ರು ಬಂದಿದ್ದಾರೆ ಬನ್ನೇರ್ಘಟ್ಟದಿಂದ. ಅವ್ರ ಅತ್ತೆ ಸಮೇತ ಬಂದಿದ್ದಾರೆ. ಅವ್ರ ಅತ್ತೆ ಹೇಳ್ಕೊಟ್ಟಿದಂತ ಸಾರು ಮಾಡಬೇಕು ಅಂತ ತರಕಾರಿ ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಅತ್ತೆನೂ ಅಲ್ಲೇ ಕೂತಿದ್ದಾರೆ. ಮುಳ್ಳು ಏನಾದ್ರು ತಪ್ಪು ಮಾಡಿದ್ರೆ ಮಾತ್ರ ಬಿಡಲ್ಲ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸೈಲೆಂಟ್ ಆಗಿ ನಿಂತ್ಬಿಟ್ಟಿದೀವಿ ಇವತ್ತು. ಸರ್, ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಒಂದ್ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಲಾಸ್ಟ್ ಅಲ್ಲಿ. ರುಬ್ಕೊಳ್ರಿ. ಸರ್, ಮಸಾಲೆ ರೆಡಿ ಆಗಿದೆ. ಇವಾಗ ಏನ್ ಮಾಡ್ಬೇಕು? ಅದು ಉಪ್ಪಿಡ್ದಿರುತ್ತೆ, ನೋಡ್ಬಿಟ್ಟು ಬಸ್ಬಿಟ್ಟು ಒಗ್ಗರಣೆ ಕೊಡುತ್ತೆ ಸರ್. ಈ ತರಕಾರಿ ಅದಕ್ಕೆ ಹಾಕೋಣ? ಹಾಕಿ ಸರ್. ಓಕೆ ಓಕೆ. ಒಗ್ಗರಣೆ ಹಾಕೋಬೇಕು ಅದಕ್ಕೆ? ಇದು ಸಾರ್ಗೆ ಈ ಮಸಾಲೆ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಕುದಿಸೋದು ಅಷ್ಟೇ. ಇದಕ್ಕೆ ಒಗ್ಗರಣೆ ಏನಿಲ್ಲ ಸಾರ್ಗೆ. ಓಕೆ. ಪಲ್ಯಕ್ಕೆ ಮಾತ್ರ ಒಗ್ಗರಣೆ. ಇದಂಗೆ ಬಿಡಿ. ಇವಾಗ ಏನ್ ಬೇಕು ನಿಮ್ಗೆ? ಏನ್ ಬೇಕು ಹೇಳಿ? ಏನಿಲ್ಲ ಸರ್, ನಾನು ಅದಕ್ಕೆ ಹಾಕೊಳ್ತೀನಿ. ಫಸ್ಟ್ ಇದು ಮಾಡ್ತೀರಾ ಇದು ಮಾಡ್ತೀರಾ? ಫಸ್ಟ್ ಸಾರ್ ಮಾಡ್ಬಿಡ್ತೀನಿ ಸರ್. ಇವಾಗ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ತೀವಿ. ಇನ್ನೊಂದು ಬಸ್ಸಾರ್ನ ಜಾಸ್ತಿ ಕುದಿಸ್ಬಾರ್ದು ಸರ್. ಒಂದ್ ಕುದಿಗೆ ಆಫ್ ಮಾಡ್ಬೇಕು, ಟೇಸ್ಟ್ ಹಾಳಾಗುತ್ತೆ. ಬಸ್ಸಾರ್ದ? ಯಾವುದೇ ಬಸ್ಸಾರ್ ಆದ್ರೂ ಸರಿ, ಓಕೆ. ಕುದಿಸ್ಬಾರ್ದು ಸರ್. ಕುದಿಸ್ಬಾರ್ದು ಬಸ್ಸಾರ್ನ? ಒಂದ್ ಕುದಿಗೆ ಆಫ್ ಮಾಡ್ಬೇಕು. ಇದಕ್ಕೆ ಹಾಕಿದೆಲ್ಲ ಆಯ್ತಾ? ಎಲ್ಲ ಆಗಿದೆ. ಇದು ಬಸ್ಸಾರ್? ಹೌದು ಬಸ್ಸಾರ್. ಇವಾಗ ಇದು ಪಲ್ಯ ಮಾಡ್ಕೊಳ್ತೀರಾ? ಹೌದು ಏನ್ ಸರ್. ಬೇಕು? ಇದು ಸ್ವಲ್ಪ ಮಸಾಲೆ ತೊಳಿ ಮಾಡಿ, ಏನ್ ಬೇಕೋ ಮಾಡ್ಕೊಳ್ಳಿ. ಓಕೆ ಅಶ್ವಿನಾ, ಇವಾಗ ಇದು ಒಗ್ಗರಣೆ ಹಾಕ್ತೀರಾ ನೀವು? ಸಾರ್ಗೆ ಒಗ್ಗರಣೆ ಇಲ್ಲ ಸರ್, ಪಲ್ಯಕ್ಕೆ ಒಗ್ಗರಣೆ. ಇವಾಗ ಈ ಕಡೆ ಪಲ್ಯ ತಗೋಣ. ಅದನ್ನಲ್ಲಿ ಇಟ್ಬಿಡಿ ಸರ್. ಒಂದು ಪ್ಯಾನ್. ಹೇಳಿ ಏನ್ ಬೇಕು ನಿಮ್ಗೆ? ಒಂದು ಪ್ಯಾನ್ ಕೊಡಿ ಸರ್. ಏನಕ್ಕೆ ಹೇಳಿ? ಒಗ್ಗರಣೆಗೆ ಸರ್, ಪಲ್ಯದ ಒಗ್ಗರಣೆಗೆ. ಆಯಿಲ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬಹುದು, ಹಾಕೊಳ್ಳಿ. ಇದು ಸಾರು ಕುದೀತಾ ಇದೆ, ಪರವಾಗಿಲ್ಲ ಅಲ್ವಾ? ಇನ್ನೊಂದ್ ಸ್ವಲ್ಪ ಕುದೀಲಿ ಅಲ್ಲ? ಕುದೀತಾ ಇದೆ ನೋಡಿ. ಕಡಿಮೆ ಮಾಡ್ಲಾ? ಕುದೀಲಿ ಸರ್, ಪೂರ್ತಿ ಕುದಿಸ್ಬಿಟ್ಟು ಹಂಗೆ ಆಫ್ ಮಾಡ್ಬಿಡೋಣ. ಓಕೆ ಡನ್. ನೀಟಾಗಿ ಎಲ್ಲಾ ಕಡೆ ಕುದ್ದಿದೆ ಅಂದ್ರೆ ಓಕೆ ಡನ್. ಎಣ್ಣೆ ಕಾದಿದೆ ಸರ್. ಎಸ್ ಮೇಡಮ್. ಸಾಸಿವೆ ಹಾಕೊಳ್ಳೋಣ. ಹಾಕೊಳ್ಳಿ.
ಸರಿ ಸರ್, ಆಫ್ ಮಾಡ್ಬಿಡಿ. ಅಪ್ಪ ಮಾಡಿದ್ದೀರಾ? ಹ್ಮ್ ಸರ್. ಅಂದ್ರೆ ಇಲ್ಲಿ ಬಸ್ಸಾರ್ ರೆಡಿ ಆಯ್ತು. ಆಕ್ಚುಲಿ Easy ಅಲ್ವಾ ಸರ್? ಇಷ್ಟೊಂದು ತರಕಾರಿ ಬೇಯಿಸಿದಾಗ ಜಾಸ್ತಿ ಸಾರ ಬೇಕಲ್ವಾ? ಅಂದ್ರೆ ನಾವು ನೀರ್ ಹಾಕೊಳ್ಳೋದ್ರ ಮೇಲೆ ಡಿಪೆಂಡ್. ಇದು ನೀರ್ ಹಾಕಿಲ್ಲ, ರಾಯಿ. ಅದು ಕಡಿಮೆ ನೀರ್ ಹಾಕಿದ್ವಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಪಲ್ಯ ಜಾಸ್ತಿ ತಿಂತಾರೆ. Okay. ಸೊ ಸಾರು ಒಂದ್ ದಿವಸಕ್ಕೆ ಪಲ್ಯ ಖಾಲಿ ಮಾಡ್ತೀವಿ. ಹೌದಾ? ನಮ್ಮ ಅತ್ತೆ ಅಂತೂ ಬರೀ ಪಲ್ಯನೇ ತಿಂತಾರೆ, ಊಟ ಕೂಡ ಮಾಡಲ್ಲ. ಸಾರು ಒಂದ್ 3-4 ದಿನ. ನೆಕ್ಸ್ಟ್ ಬಸ್ಸಾರ್ ಅಂದ್ರೆ ನೆಕ್ಸ್ಟ್ ಡೇನೆ ತುಂಬಾ ಟೇಸ್ಟ್ ಸರ್. 3-4 ದಿನ ಅಲ್ಲ, 2 ದಿನ. ಬಸ್ಸಾರು ಯೂಶುವಲ್ ಆಗಿ ನೆಕ್ಸ್ಟ್ ಡೇ ತುಂಬಾ ಟೇಸ್ಟ್ ಇರುತ್ತೆ. ಅದು ನೆಕ್ಸ್ಟ್ ಡೇ ಇನ್ನ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಓಕೆ ಮೇಡಮ್. ಸಾಸಿವೆ ಸಿಡಿಲಿ ಪೂರ್ತಿ ಸಿಡಿತೆ ಹಾಕಿ ನೆಕ್ಸ್ಟ್ ಹಾಕಿ ಸಿಡಿತೆ ಪೂರ್ತಿ ಸಿಡಿದೋಗುತ್ತೆ. ಸರ್ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಓಕೆ ಹಾಕಿ. ನೆಕ್ಸ್ಟ್ ಈರುಳ್ಳಿ ಹಾಕಿ. ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಆಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆದ್ಮೇಲೆ ಲಾಸ್ಟ್ಗೆ ಬೆಳ್ಳುಳ್ಳಿ. ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್. ಹಾಕಿ ಸರ್ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಮೇಡಮ್. ಬೆಳ್ಳುಳ್ಳಿನೇ ಫ್ಲೇವರ್ ಇದ್ರಲ್ಲಿ ಚೆನ್ನಾಗಿ ಕೊಡುತ್ತೆ. ಹೌದು. ಬೆಳ್ಳುಳ್ಳಿ ಫ್ಲೇವರ್. ಎಸ್. ಏನು ಮಗಳ ಹೆಸರೇನು? ದೊಡ್ಡ ಮಗಳು ಗಗನ, ಚಿಕ್ಕವಳು ತನು. ತನು, ಗಗನ. ಹುಚ್ಚಳ್ ಪುಡಿ ಬೇರೆ ತಂದಿದ್ದೀರಾ? ಸರ್ ಇದು ಈ ಪಲ್ಯಕ್ಕೆ ಹೈಲೈಟೇ ಇದು ಸರ್. ಹೈಲೈಟ್. ಹೌದು ಸರ್. ಇದು ಈ ಹುಚ್ಚೆಳ್ಳು ಪುಡಿ ಇದ್ರ ಜೊತೆಗೆ ಏನೇನಿದೆ ಅಂದ್ರೆ ಹುಚ್ಚೆಳ್ಳು, ಆಮೇಲೆ ಸ್ವಲ್ಪ ಹುರ್ಗಡ್ಲೆ. ಹುಚ್ಚೆಳ್ಳು ಇಷ್ಟ ಅಂದ್ರೆ ಹುಚ್ಚೆಳ್ಳಲ್ಲಿ ಹೊಟ್ಟು ಜಾಸ್ತಿ ಇರುತ್ತೆ ಸರ್. ಅದು ತುಂಬಾ ಕಡಿಮೆನೆ ಸಿಗೋದದು ಪೌಡರ್ ಮಾಡಿದ್ಮೇಲೆ. ಹುಚ್ಚೆಳ್ಳು, ಆಮೇಲೆ ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಒಂದೇ ಒಂದು ಚಿಕ್ಕ ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ. ಚೆನ್ನಾಗಿದೆ. ಸರ್ ಇದೇ ಟೇಸ್ಟ್ ಸರ್ ಆಕ್ಚುಲಿ ಪಲ್ಯಕ್ಕೆ. ಸರ್ ಇದಾಗಿದೆ, ಇವಾಗ ತರಕಾರಿ ಹಾಕೊಂಡ್ಬಿಡೋಣ. ತರಕಾರಿನ ಆಲ್ರೆಡಿ ಬೇಯಿಸಿರೋದ್ರಿಂದ ಸುಮ್ಮನೆ ಮಿಕ್ಸಪ್ ಆದ್ರೆ ಸಾಕು. ಓಕೆ. ಒಳ್ಳೆ ತರಕಾರಿ ಬಸಾರು ಮಾಡ್ತಾ ಇದ್ದಾರೆ ರೇಖಾ ಅವರು. ತುಂಬಾ ಸಖತ್ತಾಗಿರುತ್ತೆ. ಸಾಂಪ್ರದಾಯಿಕ ಶೈಲಿಯ ಬಸಾರು ಅಲ್ವೇನ್ರಿ? ಹೌದು ಸರ್. ಆಕ್ಚುಲಿ ಇದು ಹುಚ್ಚೆಳ್ಳು ಪುಡಿ ಎಲ್ಲ ಹಾಕಿದ್ರೆ ಜಾಸ್ತಿ ಪಲ್ಯ ತಿಂತಾರೆ. ಪಲ್ಯ ತಿಂದಿರೋರು ತಿಂತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಎಲ್ಲ ಇಟ್ಕೊಂಡಿದ್ದೀರಾ ಏನಕ್ಕೆ? ಸುಮ್ಮನೆ ಗಾರ್ನಿಶ್ಗೆ ಸರ್. ಓಕೆ. ಇದೇನಿಲ್ಲ ಇದಿಲ್ಲ. ಓಕೆ ಓಕೆ. ಈ ಬಸ್ಸಾರು ತುಂಬಾ ಜನ ತುಂಬಾ ತರ ಮಾಡ್ತಾರೆ ಸರ್, ಬಟ್ ಇದು ಈಸಿ, ತುಂಬಾ ಈಸಿ. ಸರ್ ಇದಾಗಿದೆ. ಹಾಕಿ. ಇವಾಗ ಹುಚ್ಚೆಳ್ಳು ಪುಡಿ. ಹುಚ್ಚೆಳ್ಳು ಪುಡಿ ಹಾಕಿ. ಇದೇ ಹೈಲೈಟ್. ಹೌದು ಸರ್, ಸಿಮ್ ಮಾಡ್ಬಿಡಿ ಸರ್. ಇದು ಉರ್ದಿರೋದ್ರಿಂದ ಸಿರೋ. ಓಕೆ ಸಾಕ ಇಷ್ಟೇ? ಸಾಕು ಸರ್. ಮಿಕ್ಸ್ ಮಾಡ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ ಸರ್. ಆಗಿದೆ ಮಾಡ್ಬಿಡಿ. ಆಗೋಯ್ತಾ? ಆಯ್ತು ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಾ ಅವರು ಸಾಂಪ್ರದಾಯಿಕ ಶೈಲಿಯ ಬನ್ನೇರ್ಘಟ್ಟ ಶೈಲಿಯ ರೇಖಾ ಮನೆ ಶೈಲಿಯ ಅದ್ಭುತವಾದಂತ ಒಂದು ಬಸಾರನ್ನ ಮಾಡಿ ಕೊಟ್ಟಿದ್ದಾರೆ. ಇಲ್ಲ ನಮ್ಮ ಅತ್ತೆ ಶೈಲಿಯ ಅಂತ ಹೇಳ್ತಾ ಇದ್ರಿ. ನಿಮ್ಮ ಅತ್ತೆ ಹೆಸರೇನ್ರಿ? ಪುಷ್ಪಕಲಾ. ಪುಷ್ಪಕಲಾ ಅವ್ರ ಶೈಲಿಯ ಬಸಾರ್ ಮಾಡ್ಕೊಟ್ಟಿದ್ದಾರೆ. ಓಕೆ, ಸರ್ವ್ ಮಾಡ್ತೀರಾ? ಹೌದು ಸರ್. ನನ್ ವಾರ್ಗಿತ್ತಿ ಪವಿತ್ರಾಗೆ ನಿಮ್ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೊಂದು ಹಾಯ್ ಹೇಳ್ಬಿಡಿ ಸರ್. ಪವಿತ್ರ ಶ್ರುತಿಗೆ. ಪವಿತ್ರ ಶ್ರುತಿ ಆಯ್ ಹೇಳಾಯ್ತಾ? ಥ್ಯಾಂಕ್ ಯು ಸರ್. ರೇ ಅವ್ರನ್ನ ಕರ್ಕೊಂಬರ್ಬಾರ್ದೇನ್ರಿ, ಅಡಿಗೆ ತಿನ್ನಿಸ್ತಾ ಇದ್ದೀನಿ ಮಾಡಿ. ಸ್ವಲ್ಪ ಬಿಸಿ ಇದ್ರು ಸರ್. ಓಕೆ. ಈಗ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಡ್ತೀನಿ. ದಯವಿಟ್ಟು ಹಾಕಿ. ಹಾಕ್ಲಾ? ಹಾಕಿ, ಧೈರ್ಯವಾಗಿ ಹಾಕಿ. ಸರ್ ಸಾಂಪ್ರದಾಯಿಕ ಶೈಲಿಯ ತರಕಾರಿ ಬಸ್ಸಾರು. ಓಕೆ, ಥ್ಯಾಂಕ್ ಯು ಮೇಡಮ್. ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ತರಕಾರಿ ಬಸಾರನ್ನ ಮಾಡಿ ಕೊಟ್ಟಿದ್ದಾರೆ ರೇಖಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಿಂದ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತರಕಾರಿ ಬಸ್ಸಾರು ಪಲ್ಯ ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಅವರೆಕಾಳು, ಸೋರೆಕಾಯಿ, ಸೀಮೆ ಬದನೆಕಾಯಿ, ಚಪ್ಪರದ ಅವರೆಕಾಯಿ, ಹುರುಳಿಕಾಯಿ ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ತರಕಾರಿ ಬೆಂದ ನಂತರ ಉಪ್ಪು ಹಾಕಿ ಕುದಿಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು ಹಾಕಿ ಹುರಿದು ತಣ್ಣಗಾದ ಮೇಲೆ ಸ್ವಲ್ಪ ಬೆಂದ ತರಕಾರಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಸಾಂಬಾರ್ ಪುಡಿ, ಹುಣಸೆ ರಸ ಸೇರಿಸಿ ರುಬ್ಬಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬೆಂದ ತರಕಾರಿ ತೆಗೆದು ಉಳಿದ ನೀರಿಗೆ ರುಬ್ಬಿದ ಮಸಾಲ ಹಾಕಿ ಕುದಿಸಿ ಬಸ್ಸಾರು ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಹುರಿದು ಬೆಂದ ತರಕಾರಿ ಹಾಕಿ ಕಲಸಿ. ಇದಕ್ಕೆ
ಹುಚ್ಚೆಳ್ಳು, ಹುರಿಗಡಲೆ, ಗಸಗಸೆ, ಒಣಮೆಣಸಿನಕಾಯಿ ಹಾಕಿ ಮಾಡಿದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಸಾಂಪ್ರದಾಯಿಕ ಶೈಲಿಯ ತರಕಾರಿ ಬಸ್ಸಾರು ಪಲ್ಯ ಸವಿಯಲು ಸಿದ್ಧ. ರೇಖಾ, ಹೇ ಸರ್. ಟೇಸ್ಟ್ ಮಾಡೋಣ. ಹಾ ಮಾಡಿ ಸರ್, ಧೈರ್ಯವಾಗಿ ಮಾಡಿ. ಓಕೆ. ಚೆನ್ನಾಗಿದೆ. ಖಾರ ಜಾಸ್ತಿ. ಬಸ್ಸಾರು ಹಿಂಗೆ ಇರಬೇಕು. ಹಾ ಸರ್. ಇದೇ ಬಸ್ಸಾರಿನ ವೈಶಿಷ್ಟ್ಯ. ಮುದ್ದೆಗೆ ಸಖತ್ತಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ. ಗುಡ್ 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 ಗುಡ್, ಅದ್ಭುತ ಮಾಡಿದಿರಾ. ಥ್ಯಾಂಕ್ ಯು. ಇದು ಹುಚ್ಚೆಳ್ಳು ಪುಡಿದು ಫ್ಲೇವರ್ ಗೊತ್ತಾಗ್ತಿದೆ ಸರ್? ಓ ಎಸ್, ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಎಸ್ ಎಸ್. ಅದ್ಭುತವಾಗಿದೆ. ಬಹಳ ದಿನದ ಮೇಲೆ ಒಳ್ಳೆ ಒಂದು ಬಸ್ಸಾರು ತಿಂದಿದ್ದಾಯ್ತು. ಹಾ ಸರ್. ತುಂಬಾ ದಿನ ಆಗ್ಬಿಟ್ಟಿತ್ತು ನಾವು ಈ ತರ ಬಸ್ಸಾರು ತಿಂದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ರೇಖಾ. ಮತ್ತೆ ನಿಮ್ಮ ಅತ್ತೆಗೆ, ನಿಮ್ಮ ಅತ್ತೆ ಹೆಸರು ಏನ್? ಪುಷ್ಪಕಲಾ. ಪುಷ್ಪಕಲಾ ಅವರೇ, ಥ್ಯಾಂಕ್ ಯು ಮಾ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸೊಸೆಗೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಪಲ್ಯ. ಹಳೆ ಕಾಲದ ತರ ಗೊತ್ತಾಗುತ್ತಲ್ಲ ಸರ್ ಅವೆಲ್ಲ. ನಮ್ಮ ಜಿಮ್ಮಲ್ಲಿ ಹಿಂಗೆ ಮಾಡ್ತಾ ಇದ್ದು. ಹಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದಂತ ಒಂದು ಬೆಳ್ಳಿಯ ಮೊಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಇವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವರು ಶೋರೂಮ್ ಇದೆ. ಬೆಂಗಳೂರಿನ ಮಣಿಪಾಲ್ ಸೆಂಟರ್ ನಲ್ಲಿ, ಡಿಕನ್ಸನ್ ರಸ್ತೆಯಲ್ಲಿ ಮಣಿಪಾಲ್ ಸೆಂಟರ್ ಇದೆ, ಅಲ್ಲಿ ಶೋರೂಮ್ ಇದೆ. ಏನ್ ಬೇಕಾದ್ರೂ ತಗೋಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ಕುಕೀಸ್ ಅವರು, ನಮ್ಮ ಯುನಿಬಿ ಕುಕೀಸ್ ಅವರು ಕುಕೀಸ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಖಾರ ಕುಕೀಸು, ಜೀರಾ ಕುಕೀಸು, ಡಯಾಬಿಟೀಸ್ ಕುಕೀಸು, ಎಲ್ಲಾ ತರ ಕುಕೀಸ್ ಇದೆ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಬನ್ನೇರ್ಘಟ್ಟದಲ್ಲಿ ಬೇಲ್ಪುರಿ ಚೆನ್ನಾಗಿರೋ ಸಿಗಲ್ಲ, ಸಿಗಲ್ಲ. ಅದಕ್ಕೆ ಬೇಲ್ ಬಾರ್ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ನೋಡಿ ಮೇಡಮ್, ಮಯ್ಯಾಸ್ ಅವರ ಬೇಲ್ ಬಾರ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದು ಅಡ್ಗೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮನೆ ಕೈ ರುಚಿನ ತೋರಿಸ್ತೀನಿ ಮುರಳಿ ಅವರೇ ಅಂತ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಭಾಗ್ಯಮ್ಮ. ಭಾಗ್ಯಮ್ಮನವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಇದು ಎಲ್ದಿ ಶಾಸ್ತ್ರಿ ನಗರ. LG ಶಾಸ್ತ್ರಿ ನಗರ. ಎಲ್ಲಿದೆ ಅದು? HL ಹತ್ರದಿಂದ ಬರ್ತಾ ಇದ್ದೀರಾ? ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಬಟಾಣಿ, ಆಲೂಗೆಡ್ಡೆ, ಕುರ್ಮಾ. ಓಕೆ ಭಾಗ್ಯಮ್ಮನವರೇ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಬಾ. ಬಟಾಣಿ, ಆಲೂಗೆಡ್ಡೆ ಕುರ್ಮಾ. ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ, ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ತುರಿ, ಸಾಸಿವೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿಮ್ಮ ನಿಮ್ಗೆ ಭಾಗ್ಯಮ್ಮನವರೇ? ಇದು ಮಿಕ್ಸಿ ಬೇಕಾ? ಮಾಡ್ಕೊಳ್ಳಿ. ಅದೇನ್ ಬೇಕು ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿ. ಯಾರು ಕಳ್ಸಿದ್ ನಿಮ್ಗೆ ಪ್ರೋಗ್ರಾಮ್ಗೆ? ನಿಮ್ ಮಗಳ ಮೊಮ್ಮಗಳ? ಮಗಳು. ಏನ್ ನಿಮ್ ಮಗಳ ಹೆಸರು? ಪ್ರೀತಿ. ಹಸಿ ಮೆಣಸಿನಕಾಯಿ. ಅಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ, ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀರಾ, ಹಸಿ ಶುಂಠಿ. ಸಾಕ ಮೂರೇನೆ? ನೀರೇನು ಹಾಕೊಳ್ಳಲ್ವಾ? ಇಲ್ಲ ಸರ್. ಓಕೆ ಭಾಗ್ಯಮ್ಮನವರ, ಏನ್ ಕೊಡ್ಲಿ ಇವಾಗ ನಿಮ್ಗೆ? ಕುಕ್ಕರ್ ಇಟ್ಬಿಡ್ತೀರಾ? ಓಕೆ, ಕುಕ್ಕರ್ ಇಟ್ಟಿದ್ದೀವಿ. ಭಾಗ್ಯಮ್ಮನವರ, ಏನ್ ಬೇಕು? ಆಯಿಲ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾದಿದೆ ಮಾ, ಹಾಕೋಬಹುದು. ಏನ್ ಬೇಕಾದ್ರೆ ಹಾಕೋಬಹುದು. ಸಾಸಿವೆ ಹಾಕಿಮ್ಮ. ಅರ್ಧ ಸ್ಪೂನು ಜೀರಿಗೆ ಹಾಕಿಮ್ಮ. ಒಂದು ಸ್ವಲ್ಪ ಕರಿಬೇವು ಹಾಕಿ. ರುಬ್ಕೊಂಡಿರೋ ಮಸಾಲೆ. ಏನೇನ್ ಮಾಡ್ತೀರಾ ನೀವು ತಿಂಡಿಗೆ ಮನೆಗೆ ಬೆಳಗ್ಗೆ ಹೊತ್ತು? ಇಡ್ಲಿ ಮಾಡ್ತೀವಿ ಸರ್, ದೋಸೆ ಮಾಡ್ತೀವಿ, ಉಪ್ಮಾ ಮಾಡ್ತೀವಿ. ಓಹೋ. ಒಬ್ಬಟ್ಟು ಮಾಡ್ತೀವಿ. ಟಿಫನ್ಗ ಅಲ್ಲ, ಸುಮ್ಮನೆ ಮಾಡಿ ಊಟಕ್ಕೆ. ಓಹೋ, ಹಂಗೆ. ಊಟಕ್ಕೆ. ಈಗ ನೀರುಳ್ಳಿ ಹಾಕಿ. ಈಗ ಟೊಮೆಟೊ ಹಾಕಿ ಮಾಡಿ. ಆಲೂಗೆಡ್ಡೆ ಆಲೂಗಡ್ಡೆ ಹಾಕ್ಬಿಡ್ತಾ ಇದ್ದೀರಾ? ಹಾಕಿ ಮಾಡಿ. ನೆನೆಸ್ಕೊಂಡಿದ್ದೀರಾ ಆಲೂಗಡ್ಡೆನ?
ಯಾರ್ಯಾರಿದ್ದೀರಾ ಮಲ್ಲಿ ಭಾಗ್ಯಮ್ಮನವರೇ? ಬಹಳ ಜನ ಇದೀವಿ. ಹೇಳಿ ಯಾರ್ಯಾರಿದ್ದೀರಾ? ಅಳಿಯ, ಓ, ಮಗಳು, ಹ್ಮ್ ಮೊಮ್ಮಕ್ಕಳು, ಹ್ಮ್ ನಮ್ಮ ಯಜಮಾನ್ರು. ಏನ್ ಮಾಡ್ತಾರೆ ನಿಮ್ಮ ಅಳಿಯವರು? ಇದು ಹೆಚ್ಚೆಲ್ಲ ಕೆಲಸ ಮಾಡ್ತಾರೆ. ಓಹೋ ಹೋ, ಗಂಡ್ಮಕ್ಳಿಲ್ವೇ? ಇದಾರೆ ಸ ಇಬ್ರು. ಏನ್ ಮಾಡ್ತಾರೆ? ಅವರು ನಮ್ಮೂರಿನಲ್ಲಿ ಇದ್ದಾರೆ. ಯಾವ್ದು ಈಗ ನಿಮ್ಮ? ಬಟಾಣಿ ಒಂದ್ ಸ್ವಲ್ಪ ಅರಿಶಿನ ಪುಡಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನ. ಸಾಕ? 2 ಚಮಚ ಧನಿಯಾ ಪುಡಿ. ಎವರೆಸ್ಟ್ ಅವರ ಧನಿಯಾ ಪುಡಿ ಸಾಕ? ಅರ್ಧ ಚಮಚ ಅಚ್ಕಾರದ ಪುಡಿ. ಅರ್ಧ? 1 ಚಮಚ ಹಾಕಿ. 1 ಚಮಚ. 1 ಚಮಚ ಹಾಕೋಣ, ಪರವಾಗಿಲ್ವಾ? ಒಂದ್ ಲೋಟ ನೀರು. 1/4 ಲೋಟ, ಅರ್ಧ ಲೋಟ, 3/4 ಲೋಟ ಸಾಕು? 1 ಲೋಟ ಆಗೋಯ್ತು. ಇದು ಮುಚ್ಚಬೇಕು ಸರ್, ಈಜಲ್ ಬರ್ಬೇಕು. ಅಲ್ಲ ಅದನ್ನ ಹಾಕ್ತೀನಿ ಇದ್ರಲ್ಲ. ಇಲ್ಲ ಅದು ಬೇರೆ. ಇಳಿಸಿದ ಮೇಲೆ ಇಳಿಸಿದ ಮೇಲೆ ಹಾಕದ? ಒಂದ್ ಸ್ವಲ್ಪ ಎಷ್ಟು ವಿಷಲ್ ಕೂಗಿಸ್ಬೇಕಮ್ಮ? 2 ವಿಷಲ್. ಓಕೆ, ರುಬ್ಕೊಳ್ಳಿ ನೀವು. ಗಸಗಸೆ, ಗಸಗಸೆ, ಓಕೆ, ಗೋಡಂಬಿ ಹಾಕಿ, ಕೊಬ್ಬರಿ ಹಾಕಿ. ಗಸಗಸೆ, ಗೋಡಂಬಿ ಮತ್ತೆ ಒಣ ಕೊಬ್ಬರಿ 3 ರುಬ್ಕೊಂಡ್ರೆ ಇದಕ್ಕೆ ಹಾಕ್ತಾರೆ. ಆಮೇಲೆ ಇದು 3 ವಿಷಲ್ ಬರಬೇಕು. ಓಕೆ, ಭಾಗ್ಯಮ್ಮನವರೇ ತೆಗೆದು ನೋಡೋಣ. ಓಹೋ, ಫುಲ್ ಎಲ್ಲ ಬೆಂದೋಗಿದೆ. ಇವಾಗ ಫಸ್ಟು ವಿಷಲ್ನ ಕೂಗಿಸ್ಕೊಂಡಿದೀವಿ, ಕುರ್ಮಾ ರೆಡಿ ಆಗಿದೆ. ಇದಕ್ಕಿನ್ನ ಸ್ವಲ್ಪ ಗಸಗಸೆ ಮತ್ತೆ ಕಾಯಿ ರುಬ್ಕೊಂಡಿರೋದು ಹಾಕ್ಬೇಕು. ಗಸಗಸೆ, ಕಾಯಿ, ಗೋಡಂಬಿನ? ಗೋಡಂಬಿ, ಇದು ಚಕ್ಕೆ. ಓಹ್, ಹಾಕಿ. ಕುಕ್ಕರ್ ಕೂಗಿ ಇಳಿಸಾದ್ಮೇಲೆ ಇದನ್ನ ಹಾಕೋಬೇಕಾ? ಹೌದು ಸರ್. ಯಜಮಾನ್ರಿಗೆ ಏನಿಷ್ಟ ನೀವು ಮಾಡೋದು? ನಮ್ ಕಡೆ ಬಿಳಿಜೋಳದ ರೊಟ್ಟಿ, ಗುಗ್ರಿ. ಯಾವ್ದು ನಿಮ್ ಕಡೆ ಅಂದ್ರೆ ಯಾವ್ದು? ಗುಲ್ಬರ್ಗ ಸೈಡ್. ನೀವು ಗುಲ್ಬರ್ಗದವ್ರೇನು? ನೀರ್ ಹಾಕಲ್ವಮ್ಮ ಇದಕ್ಕೆ? ನೀರ್ ಬೇಕಾ ಬೇಡವಾ? ಇಲ್ಲ, ಒಂದ್ ಸ್ವಲ್ಪ ಹಾಕಿ. ಸ್ವಲ್ಪ ಹಾಕ್ಲೇಬೇಕು. ಸ್ವಲ್ಪ. ಉಪ್ಪು ಹಾಕಿದ್ರಾ? ಇಲ್ಲ ಸರ್. ಯಾವಾಗ ಹಾಕ್ತಿರ ಉಪ್ಪನ್ನ? ನಾಳೆನಾ? ಇಲ್ಲ ಸರ್, ಹಾಕಿಲ್ಲ, ಇವಾಗ ಹಾಕ್ಬೇಕು. ಹಾಕಿ ಮತ್ತೆ ಪಟಾರ್ ಅಂತ. ಆಯ್ತಾ? ಆಯ್ತು ಸರ್. ಅಪ್ಪವಣ್ಣ ಆಲೂಗೆಡ್ಡೆ, ಬಟಾಣಿ ಕುರ್ಮಾ. ಆಲೂಗೆಡ್ಡೆ ಬಟಾಣಿ ಕುರ್ಮವನ್ನ ಮಾಡಿ ಭಾಗ್ಯಮ್ಮನವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅದನ್ನ ಮಾಡೋದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಬಟಾಣಿ ಆಲೂಗೆಡ್ಡೆ ಕುರ್ಮಾ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ, ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ, ಹಸಿ ಬಟಾಣಿ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ 2 ನಿಮಿಷ ಬೇಯಿಸಿ. ಈಗ ಬಟಾಣಿ ಆಲೂಗೆಡ್ಡೆ ಕುರ್ಮಾ ಸವಿಯಲು ಸಿದ್ಧ. ಭಾಗ್ಯಮ್ಮನವರೇ ಟೇಸ್ಟ್ ಮಾಡೋಣ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? Guarantee. ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದು? ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಸರ್. ಇದನ್ನ ನಿಮ್ಗೂ ಇಷ್ಟ ಆಗ್ತಿದೆ ಹಂಗಂತೀರಾ? ಒಳ್ಳೆ ಸಾಗು, ಬೇಗ ಮಾಡ್ಕೊಳ್ಳುವಂತ ಸಾಗು, ಚೆನ್ನಾಗಿದೆ. ಹೌದು ಸರ್. ಚಪಾತಿಗೆ, ಪೂರಿಗೆ, ಚಪಾತಿ ತಿನ್ಬೋದು, ಪೂರಿ, ಬಿಳಿಜೋಳದ ರೊಟ್ಟಿ, ಮುದ್ದೆ, ಎಲ್ಲದಕ್ಕೂ ಚೆನ್ನಾಗಿರ್ತಲ್ಲ. ಬಿಸಿ ಅನ್ನ ಹಾಕೊಂಡು ಊಟ ಮಾಡ್ಬೋದು. ಓಕೆ ಭಾಗ್ಯಮ್ಮನವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಅದ್ಭುತವಾದಂತ ಒಂದು ಬಟಾಣಿ ಮತ್ತು ಆಲೂಗಡ್ಡೆನ ಹಾಕಿ ಮಾಡಿರ್ತಕ್ಕಂಥ ಗ್ರೇವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ನೀವು ಬಂದಿರೋದೇ ನಮ್ಮ ಪುಣ್ಯ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದಂಥ ಒಂದು ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಏನಾದ್ರು ಗಿಫ್ಟ್ ವೋಚರ್ ಕೊಡ್ತಾ ಇದೀನಿ, ಏನಾದ್ರು ತಗೋಬೋದಮ್ಮ ಅಲ್ಲಿ ಹೋಗ್ಬಿಟ್ಟು ನೀವು. ಜೊತೆಗೆ ಯೂನಿಬಿ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕಿ ಮ್ಯಾಜಿಕ್ ಅನ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಮಯಾಸ್ ಅವರು ಅದ್ಭುತವಾಗಿರುವಂತಹ ಬೇಲ್ ಬಾರ್ ಅನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಮುರಳಿ ಅವರೇ, ನನ್ನ ಹೆಸರು ಕುಮಾರಿ ವೇಣುಗೋಪಾಲ್ ಅಂತ ಹೇಳಿ. ಕುಮಾರಿ ವೇಣುಗೋಪಾಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ವೇಣುಗೋಪಾಲ್ ಅವರು ಯಜಮಾನ್ರು ISR ಇಸ್ರೋಲ್ ಕೆಲಸ ಮಾಡ್ತಾರೆ. ಓಕೆ. ಒಬ್ಳೆ ಮಗಳು. ಏನ್ ಮಗಳ ಹೆಸರು? ಮಗಳ ಹೆಸರು ಮೌಲ್ಯ ಅಂತ. ಮೌಲ್ಯ. ಓಕೆ. ಎಲ್ಲಿ ಮನೆ ಇರೋದು ನಿಮ್ದು? ಮನೆ ಇರೋದು ದಮ್ಲೂರ್, ಓಲ್ಡ್ ಏರ್ಪೋರ್ಟ್ ರೋಡ್. ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಮನೆ ಇದೆ. ನಮ್ಮ ಆಫೀಸ್ ಕೂಡ ಕಾರ್ಯಕ್ರಮದಲ್ಲಿ ಅಲ್ಲೇ. ಏನ್ ಮಾಡ್ತಾ ಇದೀರಾ ಕುಮಾರಿ ಅವರೇ? ಇವತ್ತು ಅವರೆಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಅವರೆಕಾಯಿ ಪಲ್ಯ ಮಾಡಕ್ಕೆ ಏನೇನ್ ಪಲ್ಯ. ತಂದಿದ್ದೀರಾ? ಅವರೆಕಾಳು ಪಲ್ಯ ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಕಸೂರಿ ಮೇಥಿ, ದಪ್ಪ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ So, ಕೊಡ್ಲಿವ ನಿಮ್ಗೆ ಇಷ್ಟೇ. ಪ್ರಶ್ನೆ ಇವಾಗ ಮಾಡಕ್ಕೆ? ಒಂದು ಚಿಕ್ಕ ಕುಕ್ಕರ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರಿ ಅವರು ಬಂದು ಒಂದು ಅವರೆಕಾಯಿ ಪಲ್ಯವನ್ನ ಮಾಡ್ತಾ ಇದಾರೆ. ಸಾಕಾಗುತ್ತಾ ಕುಕ್ಕರ್ ಇದು? ಏನ್ ಕೊಡ್ಲಿ ಫಸ್ಟ್? ಎಣ್ಣೆನಾ? ಫಸ್ಟ್ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತಾ ಇದ್ದಾಳೆ ಮಗಳು? ಮಗಳು BE ಕಂಪ್ಲೀಟ್ ಮಾಡಿ Okay. ಇವಾಗ MBA ಮಾಡ್ತಾ ಇದ್ದಾಳೆ. Very good. IBM ನಲ್ಲಿ 2 years ವರ್ಕ್ ಮಾಡಿದ್ಲು. ವೆರಿ ಗುಡ್. ಸೊ ಇವಾಗ ಬಿಟ್ಟು MBA ಮಾಡ್ತಾ ಇದ್ದಾಳೆ. ವೆರಿ ಗುಡ್, ವೆರಿ ಗುಡ್, ವೆರಿ ಹಾಕೋಬಹುದು ಮೇಡಮ್? ಹೀಗೆ ಹಾಕ್ಬೋದು. ಫಸ್ಟ್ ಬೆಳ್ಳುಳ್ಳಿ ಹಾಕೋಣ. ಹಾಕಿ ಮೇಡಮ್. ಮುರುಳಿ ಅವ್ರ ಇದ್ಮೇಲೆ ಟೆನ್ಷನ್ ಎಲ್ಲಿ. ಅದು ಸ್ವಲ್ಪ ಫ್ರೈ ಆದ್ರೆ ಸ್ವಲ್ಪ ಬ್ರೌನ್ ಆದ್ರೆ ಟೇಸ್ಟ್ ಮತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಎಸ್ ಮೇಡಮ್. ಈರುಳ್ಳಿನ? ಈರುಳ್ಳಿ 2 ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಇವಾಗ ಸ್ವಲ್ಪ ಇದು ಹಳದಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಮಗಳಿಗೆ ಏನ್ ಇಷ್ಟ ನೀವು ಮಾಡೋದು? ಬಿರಿಯಾನಿ ಮತ್ತೆ ಗೀ ರೈಸ್. ಹೌದಾ? ಬ್ಲಾಕ್ ಚಾಪ್ಸ್ ಅದು ಕಾಂಬಿನೇಷನ್. Okay. ಅದವಳಿಗೆ ತುಂಬಾ ಇಷ್ಟ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಅವರೆಕಾಳು. ಓಕೆ ಓಕೆ. ಒಂದು ಬಟ್ಲಿದೆ ಅವರೆಕಾಳು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ನಲ್ಲಿ ಏನೇ ತಲೆ ಮೇಲೆ ತಲೆ ಬಿದ್ರು 1 hour 1 o'clock ಒಳಗಡೆ ಕೆಲಸ ಎಲ್ಲ ಮುಗಿಸಿ 1 to 2 ಹಸ್ಬೆಂಡ್ ಊಟಕ್ಕೆ ಬರ್ತಾರೆ. ಓಕೆ. ಅವ್ರ ನ್ಯೂಸ್ ನೋಡ್ಬೇಕು. ನಾನಿಲ್ಲ, ಇವಾಗ ಇಷ್ಟೊತ್ತು ಕೆಲಸ ಮಾಡಿದ್ದೀನಿ ಮುರಳಿ ಅವ್ರ ಪ್ರೋಗ್ರಾಮ್ ನೋಡ್ಲಿಕ್ಕೆ. ನಿಮ್ಗೆ ಎಷ್ಟು ಜನ ಲೇಡೀಸ್ ಫ್ಯಾನ್ಸ್ ಇದಾರೆ. ನಿಮ್ ವೈಫ್ ಕೋಪ ಆಗಲ್ವಾ ಮುರಳಿ ಅವರೇ? ಇಲ್ಲ, ಅವಾಗ ಕೋಪ ಮಾಡ್ಕೊಳ್ತಾರೆ ಅಷ್ಟೇ ಪಾಪ. ಏನ್ ಕೋಪ ಸ್ವಲ್ಪ ಉರಿ ಕಡಿಮೆ ಮಾಡೋಣ. ಎಸ್ ಮೇಡಮ್. ಈಗ ರೆಡ್ ಚಿಲ್ಲಿ ಪೌಡರ್ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ 1 ಸ್ಪೂನ್. ಜೊತೆಗೆ ಗ್ರೀನ್ ಚಿಲ್ಲಿ. ಎಸ್ ಮೇಡಮ್. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಇದಕ್ಕೆ ಫ್ರೈ ಆಗ್ತಿದ್ದಾಗೆ ಕಟ್ ಮಾಡಿರೋ ಟೊಮೊಟೊ, ಗರಂ ಮಸಾಲ ಹಾಕಿ ಮಾಡಿ. 1/2 ಸ್ಪೂನ್ ಗರಂ ಮಸಾಲ. ಓಕೆ. ಮತ್ತೆ ಕಸ್ತೂರಿ ಮೇಥಿ ಓಕೆ. 1 ಸ್ಪೂನ್. ವೆರಿ ಗುಡ್. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್. ಅದೇ ಇದು ಬೇಕಾದ್ರೆ ಹಾಕೋಬಹುದು, ಇಷ್ಟ ಇಲ್ದಿರೋರು ಬಿಡ್ಬೋದು. ಅದು ಅವ್ರ ಇಷ್ಟೇ. ಓಕೆ. ನೀರು ಬೇಕಾಗ್ಬೋದು. ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಮೇಡಮ್. ಇದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಸ್. ಅದು ಹಾಕಿದ ನಂತರ ತೆಂಗಿನಕಾಯಿ ಬೇಕಾ? ತೆಂಗಿನಕಾಯಿ ತುರಿ? ತೆಂಗಿನಕಾಯಿ ತುರಿ ಬೇಕು. ಓಕೆ. ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕಿ. ಹಾಕ್ಬಿಡಿ. ಸ್ವಲ್ಪ ಸಾಕು, ಇಲ್ಲಾಂದ್ರೆ ನೀರಾಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀರಾ? ಉಪ್ಪು ಹಾಕಿ ಮೇಡಮ್. ಆಗಿದೆಯಾ? ಎಷ್ಟು ವಿಷಲ್ ಕೂಗಿಸ್ಬೇಕು? ಇವಾಗ ಅದೇ 2 ಸಾಕು ಅನ್ಕೋತೀನಿ. ಓಕೆ, ನೋಡುವ ಕುಮಾರಿ ಅವರೇ. ನೋಡೋಣ. ಖಂಡಿತ ಮುರಳಿ ಅವರೇ. ಓಕೆ. ಎಂದೋಗಿದೆಯಾ? ಬೆಂದು ಇದೆ, ಸರಿ ಇದೆ. ಅವರೆಕಾಳು ಪಲ್ಯ ರೆಡಿ ಟು ಇಟ್. ಮುರಳಿ ಅವರೇ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಕುಮಾರಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಅವರೆಕಾಯಿ ಪಲ್ಯವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಈ ಅವರೆಕಾಯಿ ಪಲ್ಯನ ಕುಮಾರಿ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅವರೆಕಾಳು ಪಲ್ಯ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿದು ಅರಿಶಿನ, ಅವರೆಕಾಳು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಟೊಮ್ಯಾಟೊ, ಗರಂ ಮಸಾಲ, ಕಸೂರಿ ಮೇಥಿ, ದಪ್ಪ ಮೆಣಸಿನಕಾಯಿ ಹಾಕಿ 5 ನಿಮಿಷ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಅವರೆಕಾಳು ಪಲ್ಯ ತಿನ್ನಲು ರೆಡಿ.
ಕುಮಾರಿ ಅವರೇ ಟೇಸ್ಟ್ ಮಾಡೋಣ. ಖಂಡಿತ. ಸಾಲ್ಟ್ ಎಲ್ಲ ಸರಿಗಿದೆ. ಅಂದ್ರೆ ಅವರೇಕಾಯಿ ಉಸ್ಲಿ ಮಾಡ್ತೀವಿ, ಅಲ್ಲಿ ಟೊಮೊಟೊ ಹಾಕಲ್ಲ. ಹೌದು, ಇಲ್ಲಿ ಟೊಮೊಟೊ ಹಾಕಿದೀರಾ? ಚಪಾತಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಇವನ್ ಮುದ್ದೆ ತಿನ್ನೋರು ಮುದ್ದೆ ಕೂಡ ತಿನ್ಬೋದು. ಚಪಾತಿ ಪೂರಿಗೆಲ್ಲ ಬೇಳೆ ಸಾರು ಹೋಗೋದೇ ಇಲ್ಲ ಈ ಐಟಮ್ ಇದ್ರೆ. ಆಮೇಲೆ ನಿಮ್ದು ತುಂಡು ಕೂಡ ಬೇಕಾಗಲ್ಲ ಇದಕ್ಕೆ. ಗುರುವಾರದ ಏನೇನೋ ಮಾತಾಡ್ತಾರೆ ಕುಮಾರಿ ಅವರು. ತುಂಬಾ ಅದ್ಭುತವಾಗಿದೆ. ಚಪಾತಿಗೆ ಪೂರಿಗೆ ಎಳ್ಳು ಮಾಡಿಸಿದ ಕಾಂಬಿನೇಷನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕುಮಾರಿ ಅವರು. ಇವರಿಗೆ ಮುಳಿಯಾ ಕೇಶವ ಭಟ್ಟ ಅಂಡ್ ಸನ್ಸ್ ಅವರ ಅದ್ಭುತವಾದಂತ ಒಂದು ಬಹುಮಾನ ಕೊಡ್ತಾ ಇದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ತಗೊಳ್ಳಿ ಮೇಡಮ್, ಮಗಳಿಗೆ ಮದುವೆಗೆ ತಗೋಬಹುದು ಹೋಗಿ. ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. 24 ಬಾರ್ ಇದೆ. ದಿನ ಒಂದೊಂದು ಬೇಲ್ ಪುರಿ ನಿಮ್ಮ ಮಗಳಿಗೆ. ಥ್ಯಾಂಕ್ ಯು ಮುರಳಿ ಅವರೇ. ಇದು ಸ್ಕ್ರೂ ಮೆಂಬರ್ಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮುರಳಿ ಅವರು. ಕುಮಾರಿ ಅವರು ಬಂದು ಅದ್ಭುತವಾಗಿರುವಂತ ಈ ಅವರೇಕಾಯಿ ಪಲ್ಯ ಮಾಡ್ಕೊಟ್ಟಿದ್ದಾರೆ. ತುಂಬಾ ರುಚಿಯಾಗಿದೆ, ಸಿಕ್ಕಾಪಡೆ ಸಖತ್ತಾಗಿದೆ. ಖಾಲಿ ಮಾಡ್ಬೇಕು ಮುರಳಿ, ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸ್ರಿ ರೀ, ಏನ್ರಿ ಕತೆ ನಿಮ್ದು ಅಂತ ಇದ್ದೀರಾ. ಓಕೆ, ನಾವು ಆಮೇಲೆ ಖಾಲಿ ಮಾಡ್ಕೊಳ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರ್ಸ್ಕೊಂಡು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಅಲ್ಲಿ ತಗ